ವೀಡಿಯೋನ ತುಂಬ ದಿವಸದ ಹಿಂದೆನೇ ಮಾಡಬೇಕಾಗಿತ್ತು. ಬಟ್ ಊರಲ್ಲಿ ಫಂಕ್ಷನ್ ಇದ್ದಿದ್ದರಿಂದ ಸೌಂಡ್ ಬರ್ತಾಯಿತ್ತು, ರೆಕಾರ್ಡ್ ಮಾಡೋದಕ್ಕಾಗಿಲ್ಲ. ಇನ್ನು ವೀಡಿಯೋ ಕಡೆ ಹೋಗೋದಾದರೆ, ರಾಮಾಯಣ ಚಿತ್ರತಂಡದಿಂದ ಇಂಟ್ರೊಡಕ್ಷನ್ ವೀಡಿಯೋ ಬರುತ್ತೆ ಅನ್ನೋ ಒಂದು ವಿಷಯ ಬಂದಾಗಲೇ ನನ್ನ ತಲೆಗೆ ಫಸ್ಟ್ ಬಂದಿದ್ದು ಆದಿಪುರುಷರು ಇಲ್ಲದಿದ್ದರೆ ಸಾಕಪ್ಪ ಅಂತ. ಇದ್ರ ಜೊತೆಗೆ ಕ್ಯಾಸ್ಟಿಂಗ್ ಬಗ್ಗೆ ಕೆಲವೊಂದಷ್ಟು ವಿಷಯ ಓಡಾಡ್ತಾ ಇತ್ತು. ನಾನು ಇದೆಲ್ಲ ಸುಮ್ಮನೆ ಗಾಳಿ ಸುದ್ದಿನ ಇಲ್ಲ ಅಫಿಷಿಯಲ್ ಅನೌನ್ಸ್ಮೆಂಟ್ ಆದರೆ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಕಲ್ಪನೆಯಲ್ಲಿ ನಾನಿದ್ದೆ. ಓಕೆ, ಇದಕ್ಕೆಲ್ಲ ಉತ್ತರ ಕೊಡೋ ಥರ ವಿಡಿಯೋ ಬಂತು. ವಿಡಿಯೋ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆದರೆ ಎಲ್ಲದಕ್ಕೂ ಕೂಡ ಅದರಲ್ಲೂ ಉತ್ತರ ಇತ್ತು. ಸೊ ಓವರಾಲ್ ವಿಡಿಯೋ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅದರಲ್ಲೂ ಕೂಡ ತುಂಬ ಇಷ್ಟ ಆಗಿದ್ದು ಏನಪ್ಪ ಅಂದರೆ ಅವರ್ ಟ್ರೂತ್ ಅವರ್ ಹಿಸ್ಟರಿ, ನಮ್ಮ ಸತ್ಯ ನಮ್ಮ ಚರಿತ್ರೆ. ಏನು ಲೈನ್ಸ್ ಗುರು, ವಾವ್. ಇದ್ರ ಜೊತೆಗೆ ಅವರು ಕಥೆನ ಏನು ಹೇಳಬೇಕು ಅದನ್ನು ಹೇಳ್ಕೊಬಂದಿರ್ತಕ್ಕಂಥ ರೀತಿ, ಹೇಳಿರ್ತಕ್ಕಂಥ ರೀತಿ, ಆ್ಯನಿಮೇಷನಲ್ಲಿ ಅವರು ತೋರಿಸ್ಕೊಂಬಂದಂತಹ ರೀತಿ ತುಂಬ ಇಷ್ಟ ಆಯಿತು. ಇದ್ರ ಜೊತೆಗೆ ಟೈಟಲ್ ಡಿಸೈನ್ಗಿಂತ ಬರೋದಕ್ಕಿಂತ ಮುಂಚೆ ಓಮ್ನಲ್ಲಿ ಕೆಲವೊಂದಷ್ಟು ರಾಮಾಯಣದ ಪಿಕ್ಚರ್ಸ್ನ ಆ್ಯಡ್ ಮಾಡಿದ್ದಾರೆ. ಒಳ್ಳೆ ಫೀಲ್ ಕೊಟ್ಬೋದು ನೋಡೋದಕ್ಕೆ. ಜೊತೆಗೆ ಟೈಟಲ್ ಆಗಿರ್ಬೋದು, ಟೈಟಲ್ ಬ್ಯಾಕ್ಗ್ರೌಂಡ್ನಲ್ಲಿ ಆ ಭೂಗೋಳ ಅದರಲ್ಲಿ ಭಾರತದ ಮ್ಯಾಪ್ನ, ಭಾರತದ ನಕ್ಷೆನ ಹೈಲೈಟ್ ಮಾಡಿರೋದು ತುಂಬ ಇಷ್ಟ ಆಯಿತು. ಇನ್ನು ಇದ್ರ ಜೊತೆಗೆ ಈ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಕೊಲಾಬ್ರೇಷನ್ಗಳಿದ್ದಾವೆ. ನೀವು ಈ ಚಿತ್ರದಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ರಾವಣನ ಪಾತ್ರ ಮಾಡ್ತಾ ಇದ್ದಾರೆ ಅನ್ನೋ ವಿಷಯ ನಿಮ್ಗೆ ಗೊತ್ತು. ಆ್ಯಂಡ್ ರಾವಣನ ಪಾತ್ರ ಮಾತ್ರ ಅಲ್ಲ, ಅವರು ಕೂಡ ಈ ಚಿತ್ರಕ್ಕೆ ಒನ್ ಆಫ್ ದ ಪ್ರೊಡ್ಯೂಸರ್. ವಿಡಿಯೋದಲ್ಲಿ ನೀವು ನೋಡಿರ್ತಾರೆ ಅನ್ಕೋತೀನಿ, ಇನ್ ಅಸೋಸಿಯೇಷನ್ ವಿತ್ ಮಾಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಅಂತ ಮೆನ್ಷನ್ ಆಗಿದೆ. ಸೊ ಅವರು ಕೂಡ ಒಬ್ಬರು ಕೋ ಪ್ರೊಡ್ಯೂಸರ್ ಅಂತ ಅನ್ಬೋದು. ಆ್ಯಂಡ್ ಈ ಫಿಲಮ್ ಮೇಲೆ ನನಗೆ ಹೈ ಎಕ್ಸ್ಪೆಕ್ಟೇಷನ್ ಬರೋದಕ್ಕೆ ರೀಸನ್ ಏನಪ್ಪ ಅಂದರೆ, ಒಂದು ದೊಡ್ಡ ರೀಸನ್ ಅಂದರೆ ಅದು ಈ ಚಿತ್ರದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ ಅನ್ಬೋದು. ವಿಡಿಯೋ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಯಾವ ಲೆವೆಲ್ಗೆ ಇದೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತ. ಮ್ಯೂಸಿಕಲ್ಲೂ ಕೂಡ ಒಂದು ಕೊಲಾಬ್ರೇಷನ್ ಇದೆ, ಅದು ಕೂಡ ಒಂದು ದೊಡ್ಡ ಕೊಲಾಬ್ರೇಷನ್ ಅಂತ ಅನ್ಬೋದು. ಇಬ್ಬರು ಈ ಚಿತ್ರಕ್ಕೆ ಮ್ಯೂಸಿಕ್ ಮಾಡ್ತಾ ಇರೋದು. ಮೊದಲನೇದು ಹ್ಯಾನ್ಸ್ ಜಿಮ್ಮಿರ್ ಜೊತೆಗೆ AR ರೆಹಮಾನ್ ಸರ್ ಅವರು. ಸೊ ಐ ಹೋಪ್ ಮೂವಿ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗೋದಕ್ಕೆ ಈ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಲಾಬ್ರೇಷನ್ ಏನಿದೆ ಇವ್ರದ್ದು ಒಂದು ಮುಖ್ಯ ಪಾಲು ಇರ್ತದೆ ಚಿತ್ರದಲ್ಲಿ ಅಂತ ನನಗಂತೂ ನಂಬಿಕೆ ಇದೆ. ಈ ಥರ ಒಂದು ಬಿಗ್ ಕೊಲಾಬ್ರೇಷನ್ ಆಗೋದ್ರಿಂದ ಸಿನಿಮಾನ ಒಂದು ಮಟ್ಟಕ್ಕೆ, ಅಂದರೆ ಇಂಡಿಯನ್ ಸಿನಿಮಾನ ಒಂದು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗೋದಕ್ಕೆ ಈ ಥರ ಕೊಲಾಬ್ರೇಷನ್ಗಳು ತುಂಬ ಮುಖ್ಯ ಅಂತ ಅನ್ಬೋದು. ಸೊ ಓವರಾಲ್ ನಿಮಗೆ ವಿಡಿಯೋ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ, ಯಾರ್ಯಾರೆಲ್ಲ ವಿಡಿಯೋಗೆ ಕಾಯ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಚಿತ್ರದ ಚಿತ್ರೀಕರಣ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಆದರೂ ಕೂಡ 2026ಕ್ಕೆ ಬರೋದಕ್ಕೆ ಯಾಕೆ ಮೆನ್ಷನ್ ಮಾಡಿದ್ದಾರೆ ಅಂತ ಅನ್ನೋದಾದರೆ, ಈ ವಿಡಿಯೋದಲ್ಲಿ ನೀವು ಕೊನೆ 2 ಶಾರ್ಟ್ನ ನೋಡಿರ್ಬೋದು, ರಾಮಂದು ಮತ್ತು ರಾವಣಂದು. ಸೊ ಅದನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ವಿಜುವಲ್ನ ಯಾವ ರೀತಿ ರೆಡಿ ಮಾಡ್ತಾ ಇದ್ದಾರೆ ಅನ್ನೋದು. ಸೊ ತಲೆ ಬಂದಿರತಕ್ಕಂಥ ವಿಜುವಲ್ಲು ತೆರೆ ಮೇಲೂ ಅದೇ ರೀತಿ ಬರಬೇಕು, ಯಾವುದೇ ರೀತಿಯ ಕಾಂಪ್ರಮೈಸ್ ಆಗಬಾರ್ದು ಅಂತ ಅದ್ರ ಮೇಲೆ ವರ್ಕ್ ಮಾಡೋದಕ್ಕೋಸ್ಕರ ಟೈಮ್ ತಗೊಂಡು ಆ ಒಂದು ಡೇಟ್ನ ಫಿಕ್ಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ವೆಯ್ಟ್ ಮಾಡೋಣ ಮೂವಿ ಯಾವ ರೀತಿ ಬಂದಿರುತ್ತೆ ಅಂತ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ರಾವಣನ ಪಾತ್ರದಲ್ಲಿ ಯಾವ ರೀತಿ ಅಭಿನಯ ಮಾಡಿರ್ತಾರೆ ಅನ್ನೋದನ್ನು ನೋಡೋದಕ್ಕೆ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೀನಿ. ನೀವು ಯಾರ್ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.